ಬಿಜೆಪಿ ನೇತೃತ್ವದ ಎನ್ಡಿಎಗೆ ಈ ಬಾರಿಯ ಚುನಾವಣೆಯಲ್ಲಿ ಬಹುಮತ ಬಂದಿದೆ. ಬಿಜೆಪಿಗೆ ಬರದಿದ್ದರೂ ಕೂಡ ಎನ್ಡಿಎಗೆ ಬಹುಮತ ಬಂದಿದೆ. ಹಾಗಾಗಿ ಸರ್ಕಾರ ರಚನೆಗೆ ಇನ್ನು ಕೇವಲ ಒಂದೇ ಒಂದು ಹಂತ ಬಾಕಿ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತ ಬಂದಿದೆ ಆ ಒಕ್ಕೂಟಕ್ಕೆ. ಹಾಗಾಗಿ ಹೊಸ ಸರ್ಕಾರ ರಚನೆಗೆ ಇನ್ನೊಂದೇ ಹಂತ ಬಾಕಿ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ನಮಗೆ ಇಷ್ಟು ಪಕ್ಷಗಳ ಬೆಂಬಲ ಇದೆ, ಹಾಗಾಗಿ ನಮಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಕೂಡ ಬಿಜೆಪಿನೇ. ಹಾಗಾಗಿ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರಕೂಟಗಳು ಸೇರಿಕೊಂಡು ಈ ನಂಬರನ್ನು ದಾಟಿದ್ದಾರೆ, 272 ದಾಟಿದ್ದಾರೆ. ಹಾಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ. ಬಳಿಕ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಧಿಕೃತ ದಿನಾಂಕ ನಿಗದಿಯಾಗುತ್ತೆ. ರಾಷ್ಟ್ರಪತಿ ಭೇಟಿಗೂ ಮುನ್ನ ಮೋದಿಯವರು ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಎನ್ಡಿಎ ಒಕ್ಕೂಟ ಸಂಸದರ ಸಭೆಯನ್ನು ಕರೆದಿದ್ದಾರೆ. ಎನ್ಡಿಎ ಒಕ್ಕೂಟ ಸಂಸದರ ಸಭೆ ಅಂದರೆ ಯಾರ್ಯಾರು ಸಂಸದರಾಗಿ ಗೆದ್ದಿದ್ದಾರೋ, ಯಾರ್ಯಾರು ಆಯ್ಕೆಯಾಗಿದ್ದಾರೋ ಎಲ್ಲರೂ ಕೂಡ ಒಂದು ಸರ್ತಿ ಬರಬೇಕಾಗುತ್ತೆ. ಸಭೆಯಲ್ಲಿ ಬಿಜೆಪಿ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದರು ಭಾಗಿಯಾಗ್ತಾರೆ. ಜೊತೆಗೆ ಬಿಜೆಪಿ ಆಡಳಿತ ರಾಜ್ಯಗಳ ಸಿಎಂಗಳು, ವಿರೋಧ ಪಕ್ಷದ ನಾಯಕರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸರ್ಕಾರ ರಚನೆ ಮುಂದಿನ ಹಾದಿಯ ಬಗ್ಗೆ ಮಾತುಕತೆ ನಡೆಯುತ್ತೆ. ಬಿಜೆಪಿ ಮತ್ತು ಎನ್ಡಿಎ ನಾಯಕರು ಈ ಮಾತುಕತೆಯನ್ನು ನಡೆಸ್ತಾರೆ. ನೂತನ ಸಂಸದರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡುವ ಸಾಧ್ಯತೆಗಳಿದೆ. ಸೊ ನೋಡೋಣ ಯಾವ ರೀತಿ ಇವರು ಇದನ್ನು ಪ್ಲ್ಯಾನ್ ಮಾಡ್ತಾರೆ. ಯಾಕೆಂದರೆ ಮಿತ್ರ ಪಕ್ಷಗಳ ಜೊತೆಗೂಡೇ ಇವರು ಸರ್ಕಾರ ರಚನೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಇವರಿಗೆ ಮೊದಲಷ್ಟು ಸ್ವಾತಂತ್ರ್ಯ ಇರಲ್ಲ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು, ಅವರವರ ಡಿಮಾಂಡ್ಸ್ನೆಲ್ಲ ಪೂರೈಸಬೇಕು. ಕೆಲವರು ಆ ಖಾತೆ ಬೇಕು, ಈ ಖಾತೆ ಬೇಕು, ಇದೇ ಬೇಕು, ಅದೇ ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ 9ನೇ ತಾರೀಕು, ಜೂನ್ 9ನೇ ತಾರೀಕು ಅಂದರೆ ನಾಡಿದ್ದು ಸಾಯಂಕಾಲ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲವೂ ಕೂಡ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಎನ್ಡಿಎ ಒಕ್ಕೂಟದ ಸಭೆ ಏನು ನಡೆಯುತ್ತೆ ಆ ಸಭೆಯ ಬಳಿಕ. ಸಭೆ ಆಗಬೇಕು, ಎಲ್ಲರೂ ಓಕೆ ಅನ್ಬೇಕು. ಆ ನಂತರ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ. ಅದಾದಮೇಲೆ ಏನು ಒಂದೇ ದಿವಸದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಈಗ ಡೇಟ್ ಇವತ್ತು 7, ನಾಳೆ 8, ನಾಡಿದ್ದು 9ನೇ ತಾರೀಕು. ಸೊ ಹಾಗಾಗಿ ಯಾವತ್ತು ಬೇಕಾದರೂ ಇದಾಗ್ತಕ್ಕಂಥ ಸಾಧ್ಯತೆ ಇದೆ. ಆ್ಯಕ್ಚುಲಿ ಶನಿವಾರ ಅಂದಿದ್ರು, ಶನಿವಾರದಿಂದ ಈಗ ಭಾನುವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಗೊತ್ತಿಲ್ಲ ಎಕ್ಸಾಕ್ಟಾಗಿ ಭಾನುವಾರನೇ ನಡೆಯುತ್ತಾ ಅಥವಾ ಅದು ಇನ್ನೂ ಕೂಡ ಏನಾದ್ರು ಮುಂದಕ್ಕೆ ಹೋಗುತ್ತಾ, ಕಾದು ನೋಡಬೇಕು.